ನಮಸ್ಕಾರ ದೇವರು. ಇವತ್ತು ನಮ್ಮ ಫ್ರೆಂಡ್ ಬರ್ತಡೇ ಇತ್ತು ಅಂತ ನಾನು ಅವ್ರ ಏರಿಯಾಗೆ ಹೋಗ್ತಾ ಇದ್ದೆ. ಅಲ್ಲೆಲ್ಲ ನಮ್ಮ ಹುಡುಗರು ಗ್ಯಾದರ್ ಆಗ್ಬಿಟ್ಟಿದ್ದು. ಹೋಗ್ತಾ ಹಂಗೆ ನಾನು ಉಲ್ಫ್ಗೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಫ್ರೆಂಡ್ ಏರಿಯಾ ಕಡೆ ಹೊರಟೆ. ನಾನು ಉಲ್ಫ್ ಏರಿಯಾ ಯಾಕೋ ಇತ್ತೀಚೆಗೆ ಸಿಕ್ಕಾಪಟ್ಟೆ ಕುಡಿಯೋದು ಕಲ್ತ್ಬಿಟ್ಟಿದ್ದ. ಅಂದ್ರೆ ನಮ್ಮ ಉಲ್ಫ್ ಸಿಕ್ಕಾಪಟ್ಟೆ ಪೆಟ್ರೋಲ್ ಕುಡಿಯೋದು ಕಲ್ತ್ಕೊಂಡ್ಬಿಟ್ಟಿದ್ದ. ಸರಿ ಅಂತ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ನಮ್ಮ ಫ್ರೆಂಡ್ ಏರಿಯಾ ಕಡೆ ಬಂದೇ ಬಿಟ್ಟೆ. ಅವ್ರು ಆಲ್ರೆಡಿ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಎಲ್ರಿಗೂ ನಮಸ್ಕಾರ ಹೇಳಿ. ಅವ್ರ ಜೊತೆ ನಾನು ಕೂಡ ಜಾಯ್ನ್ ಆಗಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಬರ್ಡೇ ಬಾಯ್. ಹಬ್ಬದ ಆರ್ಥಿಕ ಶುಭಾಶಯಗಳು. ಆಯ್ಸ್ಕೊಳ್ಳಿ, ಆರೋಗ್ಯ ಕೊಳ್ಳಿ. ಕರ್ನಾಟಕದಲ್ಲಿ ನಂಬರ್ 1 ಏನ್ ಆಸೆ ಇಟ್ಕೊಂಡಿದ್ರಲ್ಲ ಆಗ್ಬೇಕಂತ ನಾನು ಬಯಸ್ತೀನಿ. ಮಾತೇ ಬರೋಲ್ಲ, ಮಾತೇ ನಿಲ್ಸಲ್ಲ, ಮಾತೇ ಆಡೋಲ್ಲ, ತುಂಬಾ ಮಾತಾಡ್ತಾರೆ. ಇವ್ರಗಳ ಮಧ್ಯೆ ನಂಗೆ ಮಾತಾಡಕ್ ಅವಕಾಶವೇ ಸಿಗಲ್ಲ. ನಮ್ಮ ಅಚ್ಚಂಗೆ ಕೇಕ್ ಕಟ್ ಮಾಡಿಸಿ ಅವನಿಗೆ ವಿಶ್ ಮಾಡಿ ಮಸ್ತಾಗಿ ಪಾರ್ಟಿ ಗೀಟಿ ಎಲ್ಲ ಮಾಡಿಕೊಂಡು ಸುಮಂತ್ ನಮ್ಮ ಅಚ್ಚಂಗೆ ಕೇಕು ಗೀಕು ಎಲ್ಲ ತಿನ್ನಿಸ್ಬಿಟ್ಟು ಮಸ್ತಾಗಿ ಮಜಾ ಮಾಡ್ಕೊಂಡು ಅಲ್ಲದೆ ಸೀದಾ ಕೆಳಗಡೆ ಬಂದ್ವಿ. ಗೈಸ್ ನೋಡಿ, ಇವಂದೇ ಬರ್ತಡೆ ನೋಡಿ ಗೈಸ್. ಇವನು ಹೊಸಳಿ ಇವನು ಬೆಲೆ ನೋಡ್ಗ. ಇವನು ಚರಣ ಅಂತ, ಸ್ವಲ್ಪ ನಾಚಿಕೆ ಅವನಿಗೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಹೊಡ್ತಾ ಇದೀವಿ ರೆಸ್ಟೋರೆಂಟ್ ಇಂದ. ಇವನೇ ಗೈಸ್, ಇವನೇ ಬರ್ತಡೆ ಬಾಯ್. ಇವನು ಆದಿ ಅಂತ. ನಮಸ್ಕಾರ ಹೇಳಪ್ಪ. ಅಲ್ಲಿದಾರಲ್ಲ ಇವನು ಸುನಿ, ಇವನು ಕಿರಣ್. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಈಗ ಕೇಕ್ ಕಟ್ ಮಾಡಿಸಿ ಊಟ ಮಾಡ್ಕೊಂಡು ಎಲ್ಲ ಮನೆಗೆ ಹೊಡ್ತಾ ಇದೀವಿ. ಇವನೇ ಬರ್ತಡೆ ಬಾಯ್. ಏಯ್ ತೆಗೆ, ಹೆಲ್ಮೆಟ್ ತೆಗೆ ಅಪ್ಪಿ, ಹೆಲ್ಮೆಟ್ ತೆಗಿಯಲಿ. ನೋಡಿ ಗೈಸ್, ಇವನೇ ಬರ್ತಡೆ ಬಾಯ್. ಒಂದು ವಿಶ್ ಮಾಡ್ಬಿಡಿ, ಹಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬಿಡಿ ಹ್ಯಾಪಿ ಬರ್ಡೇ ಅಂತ. ಇವನು ಹೊಸಳ್ಳಿ ಬಿಳಿಯಣ್ಣ ಮಗ ಸುನಿ ಅಂತ. 31 ಆಗಿದೆ. ಹೆಣ್ಮಕ್ಳು ಯಾರ ಹೆಣ್ಮಕ್ಳಿದ್ರೆ ಹೆಣ್ ಕೊಡಂಗಿದ್ರೆ ಕೊಡಿ ಇವನಿಗೆ. ನೋಡಿ, ಎಷ್ಟೊಂದು ಜನ ಡ್ರೀಮ್ ಬೈಕ್ ಇದು. ನನ್ನ ಗಾಡಿ ಕೂಡ ವಾಶ್ ಮಾಡಿದ್ರು ನೋಡಿ ಗೈಸ್. ಮಳೆ ಹಂಗೆ ಬರ್ತಿದ್ದೀನಿ. ಬಟ್ ಯಾರು ಬೇಜಾರಾಗ್ಬೇಡಿ, ನನಗೆ ಟೈಮ್ ಇಲ್ಲ ಗಾಡಿ ವಾಶ್ ಮಾಡ್ಸೋಕ್ಕೆ. ಸೊ ಹಂಗಾಗಿ ಹಿಂಗಾಗಿದೆ. ನಮ್ಮ ಅಚ್ಚ ಓಡಿಸ್ತಾನೆ ಫಸ್ಟ್ ಟೈಮು ನನ್ನ ಗಾಡಿನ. ಫಸ್ಟ್ ಟೈಮ್ ಏನಲ್ಲ ಫ್ರೆಂಡ್ಸ್, ನನ್ನ ಗಾಡಿನ ನಾನು ಫಸ್ಟ್ ಟೈಮ್ ಓಡಿಸ್ತಾವನೆ. ಹಿಂದಗಡೆ ಗಾಡಿ ಐತಿ ನೋಡಲ್ಲ ಮಚ್ಚ. ಗೈಸ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಇವನು ಹೆವಿ ರೈಡ್ರು, ಸೂಪರ್ ಸ್ಪ್ಲೆಂಡರ್ನೇ. ಅವ್ರ ಅಪ್ಪಂದು ಸೂಪರ್ ಸ್ಪ್ಲೆಂಡರ್ನೇ ಹೆವಿಯಾಗಿ ಹೊಡೆಯೋನು. ಈಗ ಡ್ಯೂಕ್ 250 ಬೇರೆ ಕೈಗೆ ಸಿಕ್ಕಿದೆ.